ಓಂ ನಮೋ ನಾರಾಯಣಾಯ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾವ ರಾಶಿಯವರು ವೆಂಕಟೇಶ್ವರ ಸ್ವಾಮಿಯ ಯಾವ ಮಂತ್ರ ಪಠಿಸಬೇಕು ಅಂತ ಈ ವಿಡಿಯೋ ನೋಡೋಣ. ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಂಕಟೇಶ್ವರ ಸ್ವಾಮಿ ಅಥವಾ ಆತನ ಅವತಾರವಾದ ವಿಷ್ಣು ದೇವನು ಸಂಪತ್ತು ಸಮೃದ್ಧಿಯನ್ನು ಕರುಣಿಸುವ ದೇವನಾಗಿದ್ದಾನೆ. ಈತನನ್ನು ಗುರುವಾರದ ದಿನದಂದು ಪೂಜಿಸಲಾಗುತ್ತದೆ. ಗುರುವಾರದ ದಿನದಂದು ರಾಶಿಗನುಗುಣವಾಗಿ ನಾವು ವೆಂಕಟೇಶ್ವರ ಸ್ವಾಮಿಯ ಯಾವ ಮಂತ್ರಗಳನ್ನು ಪಠಿಸಬೇಕು, ಗುರುವಾರ ವೆಂಕಟೇಶ್ವರ ಸ್ವಾಮಿಯ ಯಾವ ಮಂತ್ರಗಳು ನಾವು ಪಠಿಸೋಣ ಅಂತ ನೋಡೋಣ ಬನ್ನಿ. ಹಿಂದೂ ಧರ್ಮದಲ್ಲಿ ಗುರುವಾರದ ದಿನದಂದು ವೆಂಕಟೇಶ್ವರ ಸ್ವಾಮಿಯನ್ನು ಆತನ ರೂಪವಾದ ವಿಷ್ಣು ದೇವನನ್ನು ಪೂಜಿಸಲಾಗುವುದು. ಈ ದಿನ ವೆಂಕಟೇಶ್ವರ ಸ್ವಾಮಿಯನ್ನು ಹಾಗೂ ವಿಷ್ಣು ದೇವನನ್ನು ಪೂಜಿಸುವುದರಿಂದ ನೀವು ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಶಾಂತಿಯನ್ನು ಪಡೆದುಕೊಳ್ಳುತ್ತೀರಿ. ಹಾಗೆ ಇವರ ಪೂಜೆಯಿಂದ ಎಲ್ಲ ಕೆಲಸಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಂಡು ಎಲ್ಲದರಲ್ಲೂ ಯಶಸ್ಸು ದೊರೆಯುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಯಾವುದೇ ರೀತಿಯ ಸಂಕಷ್ಟಗಳು ಎದುರಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ರಾಶಿಗನುಗುಣವಾಗಿ ಈ ಮಂತ್ರಗಳನ್ನು ಪಠಿಸಬೇಕು. ಇದು ವಿಷ್ಣು ದೇವನಿಗೆ ಸಮರ್ಪಿತವಾದ ಮಂತ್ರವಾಗಿದ್ದು ಇದನ್ನು ನೀವು ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಲು ಪಠಿಸಬಹುದು. ಮೇಷರಾಶಿಯವರು ಗುರುವಾರದ ದಿನದಂದು ಅಥವಾ ಶನಿವಾರದ ದಿನದಂದು ವಿಷ್ಣುವನ್ನು ಅಥವಾ ವೆಂಕಟೇಶ್ವರ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಬೇಕು. ಹಾಗೂ ಓಂ ಶ್ರೀ ವಾಮನಾಯ ನಮಃ ಎನ್ನ ಮಂತ್ರವನ್ನು ಪಠಿಸಬೇಕು. ಇದರಿಂದ ನೀವು ವೆಂಕಟೇಶ್ವರ ಸ್ವಾಮಿಯ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಾ. ವೃಷಭ ರಾಶಿಯನ್ನು ತಮ್ಮ ರಾಶಿಯಾಗಿ ಹೊಂದಿರುವ ಜನರು ಗುರುವಾರದ ದಿನದಂದು ವಿಷ್ಣುವನ್ನು ಪೂಜಿಸಬೇಕು. ಇದರೊಂದಿಗೆ ನೀವು ಶನಿವಾರದ ದಿನ ಓಂ ಶ್ರೀ ಪ್ರಭುವೇ ನಮಃ ಎನ್ನುವ ಮಂತ್ರವನ್ನು ವಿಷ್ಣು ದೇವನಿಗೆ ಸಮರ್ಪಿತವಾದ ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಅಗಾಧವಾದ ಬದಲಾವಣೆ ಆಗುತ್ತದೆ. ಮಿಥುನ ರಾಶಿಯಲ್ಲಿ ಜನಿಸಿದವರು ಗುರುವಾರದ ದಿನದಂದು ವೆಂಕಟೇಶ್ವರ ಸ್ವಾಮಿಯ ಮಂತ್ರವನ್ನು ಪಠಿಸುವುದರಿಂದ ಧನ ಸಂಪತ್ತನ್ನು ಪಡೆದುಕೊಳ್ಳುತ್ತಾರೆ. ಗುರುವಾರದ ಅಥವಾ ಶನಿವಾರದ ದಿನದಂದು ಮಿಥುನ ರಾಶಿ ಜನರು ಓಂ ಶ್ರೀ ಅಕ್ರೂರಾಯ ನಮಃ ಎನ್ನ ಮಂತ್ರವನ್ನು ಪಠಿಸಬೇಕು. ಕಟಕ ರಾಶಿಯವರು ಗುರುವಾರದ ದಿನದಂದು ವೆಂಕಟೇಶ್ವರ ಸ್ವಾಮಿ ಆರಾಧನೆಯನ್ನು ಮಾಡಬೇಕು. ಇದರೊಂದಿಗೆ ನೀವು ಓಂ ಶ್ರೀ ಶ್ರೀಪತಿಯೇ ನಮಃ ಎನ್ನುವ ಮಂತ್ರವನ್ನು ಕೂಡ ಪಠಿಸಬೇಕು. ಇದು ನಿಮ್ಮ ಜೀವನದಲ್ಲಿ ಪವಾಡವನ್ನೇ ಸೃಷ್ಟಿಸಬಹುದಾದ ಶಕ್ತಿಯನ್ನು ಹೊಂದಿರುವ ಮಂತ್ರವಾಗಿದೆ. ಈ ಮಂತ್ರದ ಪಠಣದಿಂದ ನೀವು ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗಬಹುದು. ಸಿಂಹರಾಶಿ ಗುರುವಾರದ ದಿನದಂದು ಸಿಂಹರಾಶಿಯವರು ಓಂ ಶ್ರೀ ಮಹಾಬಲಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು. ಇದು ವೆಂಕಟೇಶ್ವರ ಸ್ವಾಮಿಗೆ ಸಮರ್ಪಿತವಾದ ಪ್ರಭಾವಶಾಲಿ ಮಂತ್ರವಾಗಿದೆ. ಈ ಮಂತ್ರದ ಪಠಣವು ನೀವು ಜೀವನವನ್ನು ಹಸನಾಗಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನೀವು ಈ ಮಂತ್ರವನ್ನು ವಾರದ ಪ್ರತಿ ಗುರುವಾರ, ಶನಿವಾರ ದಿನದಂದು ಪಠಿಸಿ. ಕನ್ಯಾ ರಾಶಿಯನ್ನು ತಮ್ಮ ರಾಶಿಯನ್ನಾಗಿ ಹೊಂದಿರುವ ಜನರು ಗುರುವಾರದ ದಿನದಂದು ವೆಂಕಟೇಶ್ವರ ಸ್ವಾಮಿಯನ್ನು ಅಥವಾ ವಿಷ್ಣು ದೇವನನ್ನು ಪೂಜಿಸಿ ಓಂ ಶ್ರೀ ಸುರೇಶಾಯ ನಮಃ ಎನ್ನುವ ಶಕ್ತಿಯುತವಾದ ಹಾಗೂ ಸರಳವಾದ ಮಂತ್ರವನ್ನು ಪಠಣ ಮಾಡಬೇಕು. ಈ ಮಂತ್ರದ ಪಠಣವೆಂಬುದು ನಿಮ್ಮ ಜೀವನದಲ್ಲಿ ಪವಾಡವನ್ನೇ ಸೃಷ್ಟಿಸಬಹುದು. ತುಲಾರಾಶಿಯವರು ಗುರುವಾರದ ದಿನದಂದು ವಿಷ್ಣುವನ್ನು ಶ್ರದ್ಧಾಪೂರ್ವಕವಾಗಿ ಪೂಜಿಸಬೇಕು. ಹಾಗೂ ಈ ದಿನದಂದು ನೀವು ಓಂ ಶ್ರೀ ದಯಾನಿಧಿಯೇ ನಮಃ ಎಂಬ ಮಂತ್ರವನ್ನು ಪಠಿಸಬಹುದು. ಇದು ನಿಮ್ಮ ಜೀವನಕ್ಕೆ ಅತ್ಯುತ್ತಮವಾದ ಮಂತ್ರವಾಗಿದೆ. ಈ ಮಂತ್ರದ ಪಠಣವು ನಿಮ್ಮ ರಾಶಿ ಜೀವನಕ್ಕೆ ತುಂಬಾನೇ ಉಪಯುಕ್ತಕಾರಿಯಾಗಿದೆ. ಈ ಮಂತ್ರವನ್ನು ನೀವು ಗುರುವಾರ ಅಥವಾ ಶನಿವಾರ ಪಠಿಸಬಹುದು. ನಿಮ್ಮ ಜೀವನವನ್ನು ಸರಳಗೊಳಿಸಬಹುದು. ವೃಶ್ಚಿಕ
ವೃಶ್ಚಿಕ ರಾಶಿಯವರು ಗುರುವಾರದಂದು ವಿಷ್ಣುವನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಬೇಕು. ಹಾಗೂ ಈ ದಿನದಂದು ಓಂ ಶ್ರೀ ಮಹೀಧರಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ವೃಶ್ಚಿಕ ರಾಶಿಯವರು ಗುರುವಾರದ ದಿನ ಈ ಮಂತ್ರವನ್ನು ಪಠಿಸುವುದರಿಂದ ವಿಷ್ಣುವಿನೊಂದಿಗೆ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಧನುಸ್ ರಾಶಿ ಗುರುವಾರದ ದಿನದಂದು ಅಥವಾ ಶನಿವಾರದ ದಿನದಂದು ಧನುರಾಶಿಯವರು ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಬೇಕು. ಹಾಗೂ ಓಂ ಶ್ರೀ ಚತುರ್ಮೂರ್ತಿಯೇ ನಮಃ ಎಂಬ ಮಂತ್ರವನ್ನು ಪಠಿಸಬಹುದು. ಈ ಮಂತ್ರದ ಪಠಣವು ಧನುರಾಶಿಯ ಜೀವನಕ್ಕೆ ದಾರಿದೀಪವಾಗಿ ಪರಿಗಣಿಸಲಾಗಿದೆ. ಸಾಧ್ಯವಾದರೆ ಈ ಮಂತ್ರವನ್ನು ನೀವು ಪ್ರತಿನಿತ್ಯವೂ ಪಠಿಸಬಹುದು ಎಂದು ಹೇಳಲಾಗುತ್ತದೆ. ಮಕರ ರಾಶಿ ಗುರುವಾರದ ಶುಭ ದಿನದಂದು ಮಕರ ರಾಶಿಯಲ್ಲಿ ಜನಿಸಿದ ಜನರು ವೆಂಕಟೇಶ್ವರ ಸ್ವಾಮಿಯನ್ನು ಅಥವಾ ವಿಷ್ಣು ದೇವನನ್ನು ಪೂಜಿಸುವಾಗ ಓಂ ಶ್ರೀ ಏಕಪಾದೇ ನಮಃ ಎನ್ನುವ ಪ್ರಭಾವಶಾಲಿ ಮಂತ್ರವನ್ನು ಪಠಿಸಬೇಕು. ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಚಾರವೇನೆಂದರೆ ಕಷ್ಟಪಟ್ಟು ಈ ಮಂತ್ರವನ್ನು ಪಠಿಸಬಾರದು, ಇಷ್ಟಪಟ್ಟು ಈ ಮಂತ್ರವನ್ನು ಪಠಿಸಬಹುದು. ಕುಂಭರಾಶಿ ಕುಂಭರಾಶಿಯವರು ಗುರುವಾರದ ದಿನದಂದು ವಿಷ್ಣುವನ್ನು ಪೂಜಿಸುವಾಗ ಓಂ ಶ್ರೀ ಧನುರ್ಧಾಯರಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಇದು ನಿಮ್ಮ ಮೇಲೆ ವಿಷ್ಣುವಿನ ಅನುಗ್ರಹ ಇರುವಂತೆ ಮಾಡುತ್ತದೆ. ಮೀನರಾಶಿಯವರಿಗೆ ಮಂತ್ರಗಳು. ಮೀನರಾಶಿಯವರು ಗುರುವಾರದ ಅಥವಾ ಶನಿವಾರದ ದಿನದಂದು ವಿಷ್ಣುವನ್ನು ಪೂಜಿಸುವಾಗ ಓಂ ಶ್ರೀ ಧನಂಜಾಯ ನಮಃ ಮಂತ್ರವನ್ನು ಪಠಿಸಬಹುದು. ಈ ಮಂತ್ರವನ್ನು ನೀವು ಕೇವಲ ಗುರುವಾರದ ದಿನದಂದು ಮಾತ್ರವಲ್ಲ, ವಾರದ ಪ್ರತಿ ಶನಿವಾರ ಗುರುವಾರ ಕೂಡ ನೀವು ಈ ಮಂತ್ರ ಪಠಿಸಬಹುದು. ನಿಮಗೆ ಅನುಕೂಲ ಆದರೆ ವಾರದ ಪ್ರತಿಯೊಂದು ದಿನವೂ ಪಠಿಸಬಹುದು. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಮಂತ್ರಗಳೆಲ್ಲ ಕೂಡ ಸರಳವಾಗೇ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿನೂ ಕೊಡ್ತೀನಿ, ನೀವು ನೋಡಿಕೊಂಡು ಸಹ ಓದ್ಕೋಬೋದು. ಈ ವಿಡಿಯೋ ನಿಮಗೆ ಉಪಯೋಗಕರ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.